ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಒಂದು ಕಾಲದಲ್ಲಿ MBA ಕ್ವಾಲಿಫಿಕೇಷನ್ ಪಡೆದ ಅಭ್ಯರ್ಥಿಗಳಿಗೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇತ್ತು. ಫ್ರೆಶ್ ಗ್ರಾಜ್ಯುಯೇಟ್ಸ್ ಮಾತ್ರವಲ್ಲ, ಅನುಭವಿ ವೃತ್ತಿಪರರು ಈ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ತೆಗೆದುಕೊಳ್ಳಿದ್ದ ಕಾರಣ ಡಿಮ್ಯಾಂಡ್ ಹೆಚ್ಚಾಗಿತ್ತು. ಯಾವುದೇ ಪದವಿ ಓದಿದ್ರೂ ಅಭ್ಯರ್ಥಿಗಳು MBA ಕೋರ್ಸ್ ತೆಗೆದುಕೊಳ್ಬೋದು. MBA ಕೋರ್ಸ್ 2 ವರ್ಷಗಳದ್ದಾಗಿದ್ದು ಇದರಲ್ಲಿ ಹಲವು ಸ್ಪೆಷಲೈಸೇಷನ್ ಆಯ್ಕೆಗಳಿವೆ. ಆಫರ್ ಮಾಡಲು ಟಾಪ್ ರೇಟೆಡ್ ಅಕಾಡೆಮಿಕ್ ಸಂಸ್ಥೆಗಳು ಭಾರತದಲ್ಲಿವೆ. ಹೀಗಾಗಿ ವಿದ್ಯಾರ್ಥಿಗಳು ಇಲ್ಲಿ MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MBA ಮಾಸ್ಟರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, MMS ಮಾಸ್ಟರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, PGDM ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್, ಹೀಗೆ ಹಲವು ಮ್ಯಾನೇಜ್ಮೆಂಟ್ ಸಂಬಂಧಿತ ಕೋರ್ಸ್ಗಳನ್ನು ಕಲಿತಾರೆ. ಅದರಲ್ಲೂ ಇನ್ನೂ ಕೆಲವರು ವಿದೇಶದಲ್ಲಿ MBA ಮಾಡಲು ಹೋಗ್ತಾರೆ. ಅಷ್ಟರ ಮಟ್ಟಿಗೆ MBAಗೆ ಕ್ರೇಜ್ ಇದೆ. ಅಮೆರಿಕದ ಪ್ರತಿಷ್ಠಿತ ವಿವಿ ಹಾರ್ವರ್ಡ್ ಯೂನಿವರ್ಸಿಟಿ 2025ರ QS ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ನಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ 4ನೇ ಸ್ಥಾನದಲ್ಲಿದೆ. 100ಕ್ಕೂ ಹೆಚ್ಚು ದೇಶಗಳಿಂದ ವಿದ್ಯಾರ್ಥಿಗಳು ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದಲು ಹೋಗ್ತಾರೆ. ಹಾರ್ವರ್ಡ್ ವಿವಿಯಲ್ಲಿ ಪ್ರತಿ ವರ್ಷ 7,000ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೀತಾರೆ. ಇದು ಅದರ ವಿದ್ಯಾರ್ಥಿ ಸಮೂಹದ ಕಾಲು ಭಾಗಕ್ಕಿಂತ ಹೆಚ್ಚು. ಇದರಲ್ಲಿ ಹೆಚ್ಚಿನವರು 100ಕ್ಕೂ ಹೆಚ್ಚು ದೇಶಗಳಿಂದ ಬಂದಿರುವ ಪದವಿ ವಿದ್ಯಾರ್ಥಿಗಳಾಗಿದ್ದಾರೆ. ಹಾರ್ವರ್ಡ್ನ ಅಧಿಕೃತ ದಾಖಲೆಗಳ ಪ್ರಕಾರ ಪ್ರತಿ ವರ್ಷ ಸುಮಾರು 1000 ಭಾರತೀಯ ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡೀತಾರೆ. ಈ ವರ್ಷ ಕೂಡ 788 ವಿದ್ಯಾರ್ಥಿಗಳು ಹಾರ್ವರ್ಡ್ನಲ್ಲಿ ಪ್ರವೇಶ ಪಡೆದಿದ್ದಾರೆ. ಅದರಲ್ಲೂ MBA ಓದಲು ಹೆಚ್ಚು ವಿದ್ಯಾರ್ಥಿಗಳು ಈ ಯೂನಿವರ್ಸಿಟಿ ಕಡೆ ಮುಖ ಮಾಡ್ತಾರೆ. ಇವರಿಗೆ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ. ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದಿದ 23% MBA ಪದವೀಧರರಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಿದೆ ಅನ್ನೋ ಆತಂಕಕಾರಿ ವಿಷಯವನ್ನು ವಾಲ್ ಸ್ಟ್ರೀಟ್ ಜರ್ನಲ್ಸ್ ವರದಿ ಮಾಡಿದೆ. MBAಗೆ ಯಾಕಷ್ಟು ಡಿಮ್ಯಾಂಡ್ ಕಡಿಮೆ ಅಂತ ನೋಡೋದಾದರೆ 1991ರಲ್ಲಿ ಆರ್ಥಿಕ ಉದಾರೀಕರಣಕ್ಕೆ ಚಾಲನೆ ಸಿಕ್ಕಿದ ನಂತರ ಖಾಸಗಿ ವಲಯದಲ್ಲಿ ಮಹತ್ವದ ಬದಲಾವಣೆಗಳು ಉಂಟಾದವು. MBA ಪದವೀಧರರಿಗೆ ಬೇಡಿಕೆ ಹೆಚ್ಚತೊಡಗಿತು. ಸಾಂಪ್ರದಾಯಿಕ ಮತ್ತು ಕೌಟುಂಬಿಕ ಒಡೆತನದ ಬಿಸ್ನೆಸ್ಗಳು ಹೊಸ ವಿಧಾನದ ಬಿಸ್ನೆಸ್ ಮಾದರಿಗಳನ್ನು ಅಳವಡಿಸಿಕೊಳ್ಳತೊಡಗಿದವು. ಆಗ MBA ಪದವೀಧರರಿಗೆ ಎಲ್ಲಿಲ್ಲದ ಬೇಡಿಕೆ ಸೃಷ್ಟಿಯಾಗಿತ್ತು. ಜೀವನದಲ್ಲಿ ಯಶಸ್ಸಿಗೆ MBA ಅನಿವಾರ್ಯ ಅನ್ನುವಷ್ಟರ ಮಟ್ಟಿಗೆ ಕ್ರೇಜ್ ಉಂಟಾಗಿತ್ತು. B ಅಥವಾ C ಗ್ರೇಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ MBA ಪದವಿ ಗಳಿಸಿದವರು ಉದ್ಯೋಗಕ್ಕೆ ಕಷ್ಟಪಡಬೇಕಾಗಿರಲಿಲ್ಲ. ಆದರೆ ಅದಾಗಿ 2 ದಶಕಗಳ ನಂತರ ಈಗ MBA ಪದವಿ ತನ್ನ ಬೇಡಿಕೆಯನ್ನು ಕಳೆದುಕೊಂಡಿದೆ. ಕೋವಿಡ್ ಬಳಿಕ ಅಂತೂ MBA ತನ್ನ ವರ್ಚಸ್ಸು ಉಳಿಸಿಕೊಂಡಿಲ್ಲ. ಕಳೆದ 4 ವರ್ಷಗಳಿಂದ 2022ರಿಂದ ಈಚೆಗೆ MBA ಪದವೀಧರರಲ್ಲಿ ಅರ್ಧಕ್ಕೂ ಹೆಚ್ಚು ಮಂದಿಗೆ ಕ್ಯಾಂಪಸ್ ಸಂದರ್ಶನಗಳಲ್ಲಿ ಕೆಲಸ ಸಿಕ್ಕಿಲ್ಲ. ವಾಲ್ ಸ್ಟ್ರೀಟ್ ಜರ್ನಲ್ಸ್ ರಿಪೋರ್ಟ್ ಅಂಕಿಅಂಶಗಳು ಈ ವಿಷಯ ತಿಳಿಸಿವೆ. ಹಾರ್ವರ್ಡ್ ವಿವಿಯಲ್ಲಿ ಓದಿದ ಅಭ್ಯರ್ಥಿಗಳಿಗೆ ಮಿನಿಮಮ್ ವಾರ್ಷಿಕ ಪ್ಯಾಕೇಜ್ 1 ಕೋಟಿ ಇತ್ತು. ಈಗ ಅಲ್ಲೂ ಓದಿದವರಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಸಿಕ್ಕಿಲ್ಲ ಅನ್ನೋದು MBA ವಲಯದಲ್ಲಿನ ಬಿಕ್ಕಟ್ಟನ್ನು ಎತ್ತಿ ತೋರಿಸ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 5,000 ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಿದ್ದು ಈ ವರ್ಷ ಸುಮಾರು 2 ಲಕ್ಷ ಮಂದಿ MBA ಉತ್ತೀರ್ಣರಾಗಿದ್ದಾರೆ. ಆತಂಕದ ಸಂಗತಿ ಏನೆಂದರೆ ಇವರಿಗೆ ಉದ್ಯೋಗ ನಿರಾಕರಣೆಗೆ ಕಾರ್ಪೊರೇಟ್ ವಲಯ ನೀಡ್ತಾ ಇರುವ ಪ್ರಮುಖ ಕಾರಣ MBA ಪಾಠ್ಯಕ್ರಮಗಳು ಅತ್ಯಂತ ಹಳೆಯದಾಗಿರುವುದು. ಇದೇ ಕಾರಣವನ್ನು ಹಾರ್ವರ್ಡ್ ವಿವಿಯಲ್ಲಿ ಓದಿದವರಿಗೂ ನೀಡಲಾಗಿದೆ. ಹಾಗಾಗಿ ಈ ವರ್ಷದಿಂದ ಹಾರ್ವರ್ಡ್ ವಿವಿಯಲ್ಲಿ AI ಕಲಿಯೋದು ಪಾಠ್ಯಕ್ರಮದ ಭಾಗವಾಗಿದೆ. AI ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎಲ್ಲರ ಮೊದಲ ಆಯ್ಕೆಯಾಗಿದೆ. ಕಂಪನಿಗಳಿಗೆ ಇದು ವೇಗ, ಬದ್ಧತೆ ಮತ್ತು ವೆಚ್ಚ ಕಡಿತ ಎಂಬ 3 ಲಾಭಗಳನ್ನು ಒದಗಿಸ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇವೆ. ಎಲ್ಲ IT ಕಂಪನಿಗಳು AIನಲ್ಲಿ ಹೆಚ್ಚು ಹೂಡಿಕೆ ಮಾಡುವ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದಿವೆ. ಕೃತಕ ಬುದ್ಧಿಮತ್ತೆ ಬಳಕೆ ಜಾಸ್ತಿ ಮಾಡಲು ಎಲ್ಲ ವಿಭಾಗದ ಕೆಲಸಗಾರರ ಉದ್ಯೋಗ ಕಡಿತ ಮಾಡ್ತಾ ಇವೆ. ಇವು MBA ಪದವೀಧರರ ಮೇಲೂ ಕೆಟ್ಟ ಪರಿಣಾಮವನ್ನು ಬೀರಿವೆ. AIನಿಂದ ಇರೋ ಕೆಲಸಗಾರರನ್ನೇ ಮನೆಗೆ ಕಳಿಸ್ತಿರೋ ಹೊತ್ತಲ್ಲೇ ಫ್ರೆಶ್ MBA ಪದವೀಧರರಿಗೆ ಎಲ್ಲಿ ಉದ್ಯೋಗ ಸಿಗುತ್ತೆ ಅನ್ನೋದು ತಜ್ಞರ ಪ್ರಶ್ನೆಯಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.